ಯಾಕೆ ಕುಷ್ಮಾ ನಡಿ ನೀನು ಒಳಗಡೆ ಹೋಗು ನಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿದೆ ಅಂತ. ಸ್ವಲ್ಪ ನಾನು ನಮ್ಮ ಮನೆಯವರಿಬ್ಬರು ಇಲ್ಲೇ ಸ್ವಲ್ಪ ಹತ್ರದಲ್ಲೇ ಹೋಗಿ ಬರ್ತಾಯಿದ್ದೀವಿ. ಎಲ್ಲೂ ದೂರ ಎಲ್ಲೂ ಹೋಗಲ್ಲ, ಯಾಕಂದರೆ ಇವಾಗ ಶೈಲು ಬಿಟ್ಬಿಟ್ಟು ನಾವೆಲ್ಲೂ ಹೊರಗಡೆ ಜಾಸ್ತಿ ಓಡಾಡೋಕ್ಕಾಗಲ್ಲ. ಹಾಗಾಗಿ ಬನ್ನಿ. ಇವನು ಖುಷಿ ಅಂತ ನುಲಿತಾ ಇದ್ದಾನೆ ಬೇಜಾನು. ಯಾಕೆ ಹಿಂಗೆ ಆಡ್ತಿದ್ದೀಯ ನೀನು? ಹಾಂ ಏನು? ನೀನು ಬೇಡ, ಹೋಗಿ ಮಮ್ಮನ ಹತ್ರ ಇರೋರು ಯಾರು? ನಾವು ಹೋಗಿದ್ದು ಬರ್ತೀವಿ. ನಿನ್ಗೆ ಏನು ಬೇಕು ಹೇಳು, ತಗೊಂಡು ಬರ್ತೀನಿ. ಹಣ್ಣುಗಳು ತಗೊಬರ್ತೀನಿ. ಹೋಗಿ ನಿಮಗೆ ಜ್ಯೂಸ್ ನಾನು ಕೊಡ್ಸೋದೇ ಇಲ್ಲ. ಹಾಂ ಬಾದಾಮಿ ಮನೇಲೇ ಇದೆ, ಗೋಡಂಬಿ ದ್ರಾಕ್ಷಿ ಬಾದಾಮಿ ಇನ್ನೂ ಏನೇನೋ ಇದೆ. ಹಾಂ ಬಾದಾಮ್ ಜ್ಯೂಸ್ ಬೇಕಾ? ತತ್ತಿ ನಡಿ. ಹಾಂ ತತ್ತಿ ಅದೇನೇ ಬೇಕಂತ ಅಂದ್ಬಿಡ್ರಿ ಅವ್ನಿಗೆ. ಬಾಗ್ಲಕ್ಕ ಅಂತೀನಿ, ಬಾಗ್ಲಚ್ಚಿ. ನಾ ಅಡುಗೆ ಮನೆಗೆ ಹೋಗಿಲ್ಲ. ಬಜ್ಜಿ ಬೇಬಿಗೆ ಬೇಗ ತಿಂಡಿಗೆಲ್ಲ ಪ್ರಿಪೇರ್ ಮಾಡಬೇಕು. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ರಾತ್ರಿ ಎಲ್ಲ ನಮ್ಮ ಮೈಸೂರಲ್ಲಿ ಮಳೆ ಊದಿದೆ. ಪಕ್ಷಿಗಳು ನೋಡಿ ಹೆಂಗೆ ಹೋಗ್ತಾ ಇರ್ತವೆ ಇಲ್ಲಿ ಅಕ್ಕಪಕ್ಕ ಅಂತಂದರೆ, ಯಾಕೆಂದರೆ ಇಲ್ಲಿ ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ತುಂಬಾ ಪಕ್ಷಿಗಳೆಲ್ಲ ಇರುತ್ತೆ ನೋಡಿ, ಹಾರ್ಕೊಂಡು ಹೋಗ್ತಾಯಿದೆ. ಹಾಗಾಗಿ ಸೌಂಡ್ ಮಾಡ್ತಾನೆ ಇರ್ತವೆ ಇಲ್ಲಿ ಪಕ್ಷಿಗಳು. ಇದ್ಯಾವುದು ಇಲ್ಲೊಂದು ಬಂದು ಸೇರ್ಕೊಂಡಿರೋಂಗಿದೆ, ಕುಯ್ 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 ಅಂತ ಸೌಂಡ್. ನಮ್ಮದಂತೂ ಎಲ್ಲ ನಮ್ಮದು ಆ ಸೈಡ್ ಇದೆ, ಅಲ್ಲ ನಮ್ಮದು ಆ ಸೈಡ್ ಸೌಂಡ್ ಮಾಡ್ತಿದೆ. ನಮ್ಮ ಮನೆಯವರು ಇವಾಗ ಹಾಲು ಕೊತ್ತಂಬರಿ ಸೊಪ್ಪೆಲ್ಲ ಇವಾಗ ತರ್ತಿದ್ದಾರೆ. ಅದಕ್ಕೆ ನಾನು ಇನ್ನೂ ಅಡುಗೆ ಮನೆಗೆ ಹೋಗಿಲ್ಲ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಯಾಕೆ ಸೊಪ್ಪು ಅವೆಲ್ಲ ಬೇಕಲ್ಲ, ಅದಕ್ಕೋಸ್ಕರ. ಬಜ್ಜಿ ಬೇಬಿ ಬ್ಯಾಗ್ ತಂದು ಇಲ್ಲಿ ಇಟ್ಟಿರ್ತಾನೆ, ಇದು ಇಲ್ಲೇ ಇದೆ ಒಂದು. ಶೈಲು ಪಾಪು ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಅವನಂತೂ ಮಧ್ಯರಾತ್ರಿ ಗಂಟೆ ನಿದ್ರೆ ಕೊಡಲ್ಲ ಪಾಪು. ಕೊತ್ತಂಬರಿ ಸೊಪ್ಪು ಮೊದಲಿಗೆ ನಮ್ಮ ಮನೆಯವ್ರಿಗೆ ಟೀ ಕಾಯಿಸ್ಕೊಟ್ಬಿಡೋಣ. ಟೊಮೊಟೊ ಬಾತ್ ಕೂಡ ರೆಡಿ ಮಾಡಿಕೊಂಡೆ. ಇನ್ನೇನಾಯಿತು 5 ಮಿನಿಟ್ ನೋಡಿ, 95% ಆಗಿದೆ. ಇನ್ನು 5% ಅಷ್ಟೇ ರೆಡಿ ಆಯಿತು ಟೊಮೊಟೊ ಬಾತ್. ಟೊಮೊಟೊ ಬಾತ್ ಮಾಡ್ತಿದ್ದಂಗೆ ಮೊಸರು ಬಜ್ಜಿ ಮತ್ತು ಹಾಗೆಯೇ ನನ್ನ ಹೆಲ್ತಿ ಜ್ಯೂಸ್ ಅದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಲೇಟಾಗಿ ಹೋದರೆ ಮಾಡೋಕ್ಕಾಗಲ್ಲ, ಕುಡಿಯೋದಿಲ್ಲ ಅಂತಂದ್ಬಿಟ್ಟು ಇವಾಗಲೇ ಮಾಡ್ಕೊಬಿಟ್ಟೆ. ಸ್ವಲ್ಪ ಇವತ್ತು ನೆಲ್ಲಿಕಾಯಿ ಕರಿಬೇವು ಜಾಸ್ತಿ ಆಯಿತು, ಯಾಕಂದರೆ ಅದೆರಡು ಕೂಡ ಹೆಲ್ತ್ ಒಳ್ಳೇದಲ್ವ ಅಂತೇಳಿ ನಾನೇ ಹಾಕ್ಕೊಂಡೆ. ಒಂದು ಮಿಸ್ ಮಾಡಿದ್ದೀನಿ, ಅರ್ಶಿನ ಪುಡಿ ಹಾಕ್ಕೊಳ್ಳೋದನ್ನ ಇನ್ನೆಲ್ಲ ಹಾಕಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್. ಇಲ್ಲೇ ಹೇಳು ಇಲ್ಲೇ ಓಹೋ, ಅವ್ನ ಕೈಯಲ್ಲಿ ತಕ್ಕೊಂಡೆ ಮುತ್ತಿಕೋಬೇಕು. ಅಯ್ಯೇ ಬಾಯ್ ಕಂದ, ಇನ್ನ ಟೈಮ್ ಇಲ್ಲ ಅನ್ಸುತ್ತಲ್ಲ. ಬಾಯ್, ಲವ್ ಯು. ಇವನ್ನ ರೆಡಿ ಮಾಡಿ ಕಳಗ್ಸೋ ಗಂಟ ಒಂದು ಅರಸಾಹಸ. ಮನೆಯವರೆಲ್ಲ ನಿಂತ್ಕೋಬೇಕು ಈ ಕೊಳಕನ್ನ ರೆಡಿ ಮಾಡಲಿಕ್ಕೆ. ಪಕ್ಕದ ಮನೆಯವರು ಹೋಯ್ತವ್ರಲ್ಲ ಆಗಲೇ ಬಿಡೋದು. ಫ್ರೆಂಡು ಅವ್ರ ಮಗನ ಡ್ಯಾಡಿ, ನಮ್ಮ ಫ್ರೆಂಡ್ ಅವರ ಡ್ಯಾಡಿ, ಮಗನ ಡ್ಯಾಡಿ ಫ್ರೆಂಡು, ಮಗನ ಡ್ಯಾಡಿ ಫ್ರೆಂಡು. ಆ ಸ್ಕೂಲ್ಗೆ ಮಗ ಡ್ಯಾಡಿ ಮಗನ ಕರ್ಕೊಯ್ತಾ ಇರ್ತವ್ರೆ. ಕರ್ಕೋಗ್ಮೇಲೆ ಬರ್ತೆ. ಆಯ್ತು ಆಯ್ತು, ವ್ಯಾನ್. ಓಕೆ ಓಕೆ, ಬಾಯ್ ಬಾಯ್. ವ್ಯಾನ್ ಬಾಯ್ 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 ಬಾಯ್. ಓಕೆ ಮಮ್ಮಿ, ಸೀರೆ ಹೇಗಿದೆ? ಸೀರೆ ಚೆನ್ನಾಗಿದೆ, ಎಲ್ಲ ಗೋಲ್ಡ್ ಸ್ಯಾರಿ ಅಂತ ಇದ್ರಲ್ಲ, ಮನೆಗೂ ಗೋಲ್ಡ್ ಸ್ಯಾರಿ ತರಿಸಿದಾಳೆ ಸೈಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ಸ್ಯಾರಿ ಫೈನಲ್ ಚೆನ್ನಾಗಿದೆ ಅಲ್ವಾ?
ಇದು ನೀನೇ ಹೊಲ್ಸ್ಕೊಂಡು ಬ್ಲೌಸ್ನ ಹಾಂ ಚೆನ್ನಾಗಿ ಸ್ಟಿಚ್ ಸ್ಲೀವ್ಲೆಸ್ ಹೊಲ್ಸ್ಬಿಡು, ತುಂಬ ಚೆನ್ನಾಗಿ ಬರುತ್ತೆ. ಅದೇ ಹಾಕು, ತುಂಬ ರಿಚ್ ಆಗೂ ಇದೆ. ಚೆನ್ನಾಗಿದೆ ಸ್ಯಾರಿ ಅಲ್ವಾ? ಇದೆ ಯಾವ್ದ್ರಲ್ಲಿ ತರಿಸ? ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ ಒಂದು ಪೇಜ್ ಇದೆ, ಯಾವ್ದದು? ವರಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ. ಓ ವರಮಹಾಲಕ್ಷ್ಮಿ ಸಿಲ್ಕ್, ದೇವ್ರ ಹೆಸರು ಇಟ್ಬಿಟ್ಟಿದ್ದಾರೆ ಒಳ್ಳೆದಾಗಲಿ. ಸೊ ಅಲ್ಲಿಂದ ತರಿಸಿದ್ದು ಸ್ಯಾರಿ ಇವತ್ತರ ಸೂಪರ್ ಆಗಿದೆ. ಉದ್ದನೂ ಇದೆ ಮತ್ತೆ ಹಿಂಗಿಂಗ್ ಉದ್ದನೂ ಇದೆ, ಅಡ್ಡಾಳ್ತಿನೂ ತುಂಬಾ ಚೆನ್ನಾಗಿದೆ. ಸ್ಯಾರಿ ಅಂತ ಸೂಪರ್ ಮಸ್ತ್ ಸ್ಯಾರಿ. ಕ್ವಾಲಿಟಿ ಮಸ್ತ್ ಇದೆ ಸ್ಯಾರಿ, ಚೆನ್ನಾಗಿದೆ. ಮತ್ತೆ ಇದಾಗಲ್ಲ, ರಫ್ ಇಲ್ಲ. ಅಂದ್ರೆ ಇದು ನೋಡ್ಲಿಕ್ಕೆ ನಾನು ಅನ್ಕೊಂಡೆ ಇದು ಹೆಂಗಪ್ಪ ಕೂರ್ಸ್ಬೋದಂತ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆಯಾ? ಸಾಫ್ಟ್ ಆಗಿ ಚೆನ್ನಾಗಿದೆ. ಎಸ್, ಸ್ಯಾರಿ ನೋಡಿ ಹೆಂಗ್ ಬೇಕಂತ ಕೂರುತ್ತೆ ಪುಟ. ನರ್ಗೆ ಬರುತ್ತಾ, ಪ್ಲೀಟ್ಸ್ ಎಲ್ಲ ಬರುತ್ತಾ ಅಂತ ಕೇಳ್ತಿರಲ್ಲ. ನಾನು ಅದೇ ಒಂದಿದು ಪ್ಲೇಟ್ಸ್ ಎಲ್ಲ ಬರುತ್ತಾ ಬರಲ್ವ ಅನ್ನೋದೇ ಒಂದು ಅಯ್ಯೋ. ಯಾಕೆ ಜಾಸ್ತಿ ಸ್ಯಾರಿ ಅಲ್ವಾ? 100% ಬರುತ್ತೆ, ಚೆನ್ನಾಗಿ ಬರುತ್ತೆ. ನಾನು ಸ್ಯಾರಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇದು ಬರುತ್ತಾ ಬರಲ್ವ ಅನ್ನೋದು. ಇಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹಿಂಗೆ. ಎಸ್ ಎಸ್ ಎಸ್, ಆರಾಮ್ಸಿ. ಚೆನ್ನಾಗಿದೆ ಸ್ಯಾರಿ, ಚೆನ್ನಾಗಿದೆ. ಕ್ವಾಲಿಟಿ ವೈಸ್, ಲುಕ್ ವೈಸ್, ಕಲರ್ ವೈಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆಂದ ಇದೆ ಸ್ಯಾರಿ. ಬೇಕಾದವರು ಹೋಗಿ ನೀವು ತಗೊಳ್ಳಿಯಪ್ಪ, ವರಮಹಾಲಕ್ಷ್ಮಿ ಅವರ ಪೇಜಲ್ಲಿ. ಹಬ್ಬಕ್ಕೆ ಫುಲ್ ಟ್ರೆಂಡಿಂಗ್. ಯಾವುದೋ ಸೆಲೆಬ್ರಿಟಿ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ, ವರಮಹಾಲಕ್ಷ್ಮಿ ಸಿಲ್ಕ್ ಅಂತ ಹೇಳ್ಬಿಟ್ಟು ಹೋಗಿ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಏನ್ ಗೊತ್ತಾ ಮಮ್ಮಿ, ಇದು ಯಾವುದೋ ಸೆಲೆಬ್ರಿಟಿ ಹೀರೋಯಿನ್ ವೇರ್ ಮಾಡಿ ಟ್ರೆಂಡಿಂಗ್ ಮಾಡಿಬಿಟ್ರು ಇದನ್ನ. ಇದಾದ್ಮೇಲೆ ಗೋಲ್ಡ್ ಸ್ಯಾರಿ ಅಂತ ಟ್ರೆಂಡ್ ಮಾಡಿದ್ರು. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಸ್ಯಾರಿ ಅಂತ ಫುಲ್ ವೈರಲ್ ಆಗೋಗಿದೆ. ಇಲ್ಲ ಚೆನ್ನಾಗಿದೆ ಬಿಡ, ಚೆನ್ನಾಗಿದೆ ಅಂದ್ರೆ ಸಖತ್ ಅಫಿಷಿಯಲ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ಬೇಕು ಅಂದ್ರೆ ನಾನು ಅವರ ಐಡಿನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನನಗಂತೂ ನಿಜ ಇಷ್ಟ ಆಯ್ತು. ನೀವೇ ಹಾಕೊಳ್ಳಿ. ನೀನು ಬ್ಲೌಸ್ ನೀನು ಹೊಲ್ಸ್ಕೋ, ಸ್ಯಾರಿ ಯಾವಾಗ ನಾನು ಗೊತ್ತಲ್ಲ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ತೀನಿ, ಯಾವ್ದಾದ್ರು ಬೇರೆ ಬ್ಲೌಸ್ ಹಾಕೊಂಡು ಅಲ್ವಾ? ಎಸ್. ಮೊದಲಿಗೆ ನಾವು ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು, ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಚೆನ್ನಾಗಿದೆ, ಹಣ್ಣುಗಳೆಲ್ಲ ಚೆನ್ನಾಗಿರೋ ತಂದು ಇಡ್ತಾರೆ ಅಂತ ಹೇಳ್ಬಿಟ್ಟು ಬಂದೆ. ಮತ್ತು ನಮ್ಮನೆಯವ್ರು ಫ್ರೀ ಇದ್ದಾಗಲೇ ಹೊರಗಡೆ ಬರಬೇಕು, ಏನಾದರೂ ಬೇಕು ತೊಗೊಳಕ್ಕೆ ಅಂತಂದರೆ. ಮೊದಲೆಲ್ಲ ಶೈಲು ನಾನು ಹೋಗಿ ತೊಗೊಂಡು ಬರ್ತಾಯಿದ್ದೋ. ಇವಾಗ ನಮ್ಮನೆಯವ್ರು ಯಾವಾಗ ಫ್ರೀ ಇರ್ತಾರೆ ಆ ಟೈಮಲ್ಲಿ ಏನು ಬೇಕೋ ಅದನ್ನು ಮನೆಗೆ ತಗೊಂಡು ಹೋಗಿ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಮೊದಲಿಗೆ ಫ್ರೂಟ್ಸ್ ತೊಗೊಳ್ತಾಯಿದ್ದೀನಿ, ಬುಜ್ಜಿ ಬೇಬಿಗೆ ಬಾಕ್ಸ್ಗೆಲ್ಲ ಹಾಕ್ಲಿಕ್ಕೆ ಬೇಕಲ್ಲ ಸ್ಕೂಲ್ಗೆ. ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಸ್ನ್ಯಾಕ್ಸ್ ಕೊಡಿ ಅಂತಾರೆ, ಇವನು ಚಿಪ್ಸು ಅದು ಇದು ಅಂತ ಕೇಳ್ತಾನೆ. ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ತಗೊಳ್ತು ಅಂತಂದರೆ ಅವನಿಗೆ ಬಾಕ್ಸಲ್ಲಿ ಹಾಕಿ ಕಳಿಸೋಕ್ಕೆ ಸರಿಯಾಗುತ್ತೆ, ಸ್ನ್ಯಾಕ್ಸ್ ಬಾಕ್ಸ್ಗೆ. ಇಲ್ಲಾಂದರೆ ಬೇರೆ ಬೇರೆ ಅದು ಇದು ತಿಂಡಿ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ. ಮತ್ತು ತುಂಬ ದಾಳಿಂಬೆ ಹಣ್ಣುಗಳು ತೊಗೊಂಡ್ರೆ ಅದರೊಳಗಡೆ ಮೇಲೆ ನೋಡಿದ್ರೆ ಕಲರ್ಫುಲ್ ಆಗಿರುತ್ತೆ, ಒಳಗಡೆ ನೋಡಿದ್ರೆ ಹಣ್ಣುಗಳೆಲ್ಲ ಅದು ವೈಟ್ ಆಗಿರುತ್ತೆ, ಕಲರೇ ಇರೋದಿಲ್ಲ. ಹಾಗಂತ ನಾನು ಕೇಳಿದೆ, ಇಲ್ಲ ಚೆನ್ನಾಗಿದೆ ತಗೊಂಡೋಗಿ ಅಂತಂದರು. ಮನೆ ತಗೊಂಡೋಗಿ ನೋಡಿದ್ಮೇಲೆ ಗೊತ್ತಾಗೋದು ನಾವೇನು ಹಣ್ಣುಗಳೆಲ್ಲ ಯಾವ್ಯಾವ ಥರ ಇರುತ್ತೆ ಏನು ಅಂತ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಅದು ಯಾವ ಥರ ಇರುತ್ತೆ ಏನು ಹಾಳಾಗಿರುತ್ತೆ ಗೊತ್ತಾಗೋದು. ಆಯುರ್ವೇದಿಕ್ಕು ಅಲ್ಲ ಏನು ಅಂತ ನೋಡಿದೆ ಅಷ್ಟೇ, ಏನೇನು ಇಟ್ಟವ್ರಲ್ಲ ಅಂತ. ಗಾಣ ಗೀಣ ತುಪ್ಪ ಗಿಪ್ಪ ಕಾಳುಗಳು. ಹೌದು, ಉಪ್ಪಿನಕಾಯಿ ತುಪ್ಪಗಳು, ದೇಸಿ ತುಪ್ಪ ಅಂತೆಲ್ಲ ಬರ್ತದಲ್ಲ, ರಾಗಿ ಹಿಟ್ಟು ಏನೇನು ಇಟ್ಟವ್ರೆ, ಹುಣಸೆಹಣ್ಣು, ಸಿರಿಧಾನ್ಯಗಳು, ರೆಡ್ ರೈಸ್, ಲೋಕಲ್ ತಿಂಡಿ, ಓಟ್ಸ್, ಕೊಬ್ಬರಿ ಎಣ್ಣೆ. ಮತ್ತು ಒಂದು 500 ರೂಪಾಯಿ ಮಟನ್ ತಗೊಂಡು ಇಲ್ಲಿ ನೋಡಿದ್ರೆ 740 ರೂಪಾಯಿ ಮಟನ್. ಅಂದರೆ ಮಟನ್ ಚೆನ್ನಾಗಿದೆ, ವಾತನ್ ಮಟನು 740 ರೂಪಾಯಿ kg. ಹಂಗಾದ್ರೆ ಇವಾಗ ನೈಟ್ ಆಗಿದೆ, ಇನ್ನು 1 kg ತೊಗೊಂಡ್ರೆ ಮಿಕ್ಕೊಂಡ್ರೆ ಬೆಳಗ್ಗೆ ಯಾರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನೋಡಿ ಒಂದು ಎಷ್ಟು ತೊಗೊಂಡ್ವಿ. 500 ರೂಪಾಯಿಗೆ ಅಂತಂದರೆ ಬಂದಿರುತ್ತೆ 3/4 kg ಅಲ್ವಾ. 500 ರೂಪಾಯಿ ಮಟನ್ ತೊಗೊಂಡ್ವಿ. ಚಾಪ್ಸ್ ಮಾಡಿಕೊಟ್ಬಿಡೋಣ, ಅಷ್ಟೇನೇನು ಮಾಡೋಕ್ಕಾಗಲ್ಲ, ಚಾಪ್ಸ್ ಮಾಡಿಬಿಡ್ತೀವಿ ಸಿಂಪಲಾಗಿ. ನಮ್ಮನೆ ಮಟನ್ ಚಾಪ್ಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆಯೇ ಸಿಂಪಲಾಗಿ ತೋರಿಸ್ಬಿಡ್ತೀನಿ, ಜಾಸ್ತಿ ಏನು ಎಳೆಯಲ್ಲ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ,
ಮತ್ತು ಇವಾಗ ವಾಶ್ ಮಾಡಿ ಇಟ್ಕೊಂಡಲ್ಲ ಅದು ಮಟನ್ನ ತುಂಬ್ಸಕ್ಕೆ ಹಾಕೋಬೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಮಟನ್ ಅಂತೂ ಸಖತ್ತಾಗಿದೆ, ಎಳೆ ಮಟನ್ ಚೆನ್ನಾಗಿದೆ. ಇವಾಗ ಇದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತುಂಬಿಸ್ಕೊಳ್ಳೋಣ. ನೋಡಿ, ಉಪ್ಪು ಅರಿಶಿನ ಎರಡನ್ನೂ ಹಾಕಿದ್ದೀನಿ. ಸೊ ಇದೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ನೀಟಾಗಿ ಸುಂಡೋ ಅಷ್ಟರಲ್ಲಿ ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಬೇಡ. ನೋಡಿ, ಹೇಳು. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪನೇ ಕಾಯಿ ತಗೊಂಡ್ರೆ ಜಾಸ್ತಿ ಏನಿಲ್ಲ, ಅಂದರೆ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ 1-2 ಸ್ಪೂನಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಒಂದು 4 ಹಸಿರುಮೆಣ್ಸಿಕಾಯಿ, 1 ಸ್ಪೂನು ಗಸಗಸೆ, 1 ಏಲಕ್ಕಿಕಾಯಿ, ಸ್ವಲ್ಪ ಸೋಂಪು, 1-2 ಇಂಚಷ್ಟು ಶುಂಠಿ, 2 ಬೆಳ್ಳುಳ್ಳಿ ಗೆಡ್ಡೆ, ಸ್ವಲ್ಪ ಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಬೋಣ ಮೊದಲಿಗೆ. ನೋಡಿ, ಮಟನ್ ಎಲ್ಲ ಚೆನ್ನಾಗಿ ಈ ಥರ ನೀರು ಬಿಟ್ಕೊಂಡು ಸುಂಡಬೇಕು. ಈ ಥರ ನೀರು ಬಿಟ್ಕೊಂಡಿರೋದು ಎಲ್ಲ ನೀಟಾಗಿ ಸುಂಡಿದ ಮೇಲೇ ಮಸಾಲೆ ಹಾಕ್ಕೊಳ್ಳೋದು. ಮತ್ತು ಮಟನ್ ಚೆನ್ನಾಗಿರೋದ್ರಿಂದ ಜಾಸ್ತಿ ನೀರು ಬಿಟ್ಕೊಂಡಿಲ್ಲ. ನೋಡಿ, ಇವಾಗ ಚೆನ್ನಾಗಿದೆ ಮಟನ್ನು. ಇವಾಗ ಚೆನ್ನಾಗಿ ಸುಂಡಿದೆ ಅಲ್ವಾ, ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಮಸಾಲೆ ರುಬ್ಬಿದ್ದಲ್ಲ, ನಾನು ಮಸಾಲೆ ಹಾಕ್ಕೊಳ್ತೀನಿ. ಮಸಾಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಖಾರ ತಿಂತೀವಿ ಅನ್ನೋರಾದರೆ ಸ್ವಲ್ಪ ಇದಕ್ಕೆ ಧನಿಯಾ ಪೌಡರು, ಅಚ್ಕಾರದ ಪುಡಿ ಹಾಕೋಬೋದು. ಈಗ ನಾನು ಮನೇಲೇ ಮಾಡಿಸಿಟ್ಟಿರುವಂಥ ಒಂದಿಷ್ಟು ಮಟನ್ ಪೌಡ್ರ್ ಇದೆ, ಅದನ್ನೇ ಹಾಕ್ಕೊಳ್ತೀನಿ. ಜಾಸ್ತಿ ಎಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕೆಂದರೆ ಆಲ್ರೆಡಿ ಬೆಳ್ಳುಳ್ಳಿ, ಮೆಣಸು, ಹಸಿರು ಮೆಣಸಿಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ಟ್ರಾಂಗ್ ಇರುತ್ತೆ. ಹಾಗೆ ನಾನು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಖಾರದ ಪುಡಿ ಕೂಡ ಸ್ಟ್ರಾಂಗ್ ಇದೆ. ಹಾಗಾಗಿ ನೋಡ್ಕೊಂಡು ಹಾಕೋಣ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಬೋಣ. ಈಗ ನೀರು ಜಾಸ್ತಿ ಏನು ಹಾಕೊಳ್ಳಲ್ಲ, ಸ್ವಲ್ಪನೇ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಏನು ಬೇಕು? ಮೊದಲು ಸ್ವಲ್ಪ ರುಚಿ ಹಾಕಿರೋದ್ರಿಂದ ಸ್ವಲ್ಪ ರುಚಿಗೆ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಇವಾಗ ಇದು 1-2 ವಿಸಿಲ್ ತಗೊಳ್ತೀನಿ. ಒಂದೆರಡು ವಿಸಿಲ್ ಬರಲಿ. ಎರಡು ವಿಸಿಲ್ ಬಂದೈತೆ, ಇವಾಗ ಆಫ್ ಮಾಡ್ಕೊಳ್ತೀನಿ ನಾನು. 2 ವಿಸಿಲ್ ಬಂದಿತ್ತು. ಮಟನ್ ಕೂಡ ಹದವಾಗಿ ಬೆಂದಿದೆ ನೋಡಿ, ಎಳೆ ಮಟನ್ ಅಲ್ವಾ, ಹಂಗಾಗಿ ಜಾಸ್ತಿ ಕೂಡ ವಿಸಿಲ್ ಬರೆಸಲಿಲ್ಲ ನಾನು. ಅವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಕುಡುಕಿ ಕಾಯಿಸೋಕಂದ್ರೆ ಚೆನ್ನಾಗಿ ಕಾಯಿಸ್ಬಿಟ್ಟು ಹಚ್ಚೋದು ನಮ್ಮ ವಾಡಿಕೆ. ಕಚ್ಕೊಬಿಟ್ಟಿದೆ ನೋಡಿ. ನಿಮ್ಮ ಮನೆಗಳಲ್ಲಿ ಇದೇ ರೀತಿ ಕಬ್ಬನ್ನ ಕಾಯಿಸ್ತೀರ ಅಂತ ಹೇಳಿ. ಸ್ವಲ್ಪ ರೈಸೇ ಮಾಡ್ಕೊಂಡೆ ಅಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿಕೊಂಡೆ ನಾನು. ಗೀ ರೈಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ.